ಇವತ್ತು ಕಸ ಇಡೀ ಬೆಂಗಳೂರಲ್ಲಿ ಕಸ ತುಂಬಿಕೊಂಡಿದೆ. ದಿವಸ ಪತ್ರಿಕೆಗಳಲ್ಲಿ ಬರ್ತದೆ. ಒಂದು ದಿನವೂ ಇದರ ಬಗ್ಗೆ ಮಾತಾಡೋದಿಲ್ಲ. ಇವತ್ತು ಕೂಡ ಮಂತ್ರಿಗಳು ಹೇಳಿದ್ದಾರೆ, ಬೆಂಗಳೂರು ಇಸ್ ನಂಬರ್ 1 ಸಿಟಿ. ಯಾವುದರಲ್ಲಿ ನಂಬರ್ 1? ಕಸದಲ್ಲಿ ನಂಬರ್ 1, ಸಾವುಗಳಲ್ಲಿ ನಂಬರ್ 1, ಗಾಂಜಾ ಹೊಡೆಯೋದ್ರಲ್ಲಿ ನಂಬರ್ 1, ಯಾವುದರಲ್ಲಿ ನಂಬರ್ 1? ಇನ್ನೊಂದು ಭ್ರಷ್ಟಾಚಾರಕ್ಕೆ ಇಲ್ಲಿ 25-26ನೇ ಸಾಲಿನ ಮಾಡಲಾದ ಹಣದ ವೆಚ್ಚದ ವಿವರ. ರಸ್ತೆ ನಿರ್ವಹಣೆಗೆ ಮೇಂಟೆನೆನ್ಸ್. ಏನು ಮೇಂಟೆನೆನ್ಸು? ಪಕ್ಕದಲ್ಲಿ ಬಣ್ಣ ಹೊಡಿತಾರಲ್ಲ, ಫುಟ್ಪಾತ್ ಅಲ್ಲಿ ಕಲ್ಲಿಗೆ ಬಣ್ಣ ಹೊಡಿತಾರೆ, ದಟ್ ಈಸ್ ಕಾಲ್ಡ್ ಮೇಂಟೆನೆನ್ಸ್. ಅಲ್ಲೇನಾದ್ರೂ ಕಸ ತೆಗೆಯೋದು ಬೇರೆ, ಅದು ಗಾರ್ಬೇಜ್ ಬರುತ್ತೆ. ಅಲ್ಲೇನಾದ್ರೂ ಸಣ್ಣ ಪುಟ್ಟ ಕಲ್ಲು ಮುಳ್ಳು ಬಿದ್ದಿದ್ರೆ ಎತ್ತಾಕೋದು ನೋಡಿ. ಅದಕ್ಕೆ 311 ಕೋಟಿ ರೂಪಾಯಿ ಒಂದು ವರ್ಷದಲ್ಲಿ ನಿರ್ವಹಣೆಗೆ ಖರ್ಚು ಮಾಡಿದ್ದಾರೆ. 311 ಕೋಟಿ 18 ಲಕ್ಷ ಖರ್ಚು ಮಾಡಿದ್ದಾರೆ. ರಸ್ತೆಗಳ ಡಾಂಬರೀಕರಣಕ್ಕಾಗಿ, ಹೊಸ ರಸ್ತೆಗಳಂತೆ, ಡಾಂಬರೀಕರಣಕ್ಕಾಗಿ 693 ಕೋಟಿ 68 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದಾರೆ ಡಾಂಬರೀಕರಣಕ್ಕೆ. ಇವೆಲ್ಲ ಎಲ್ಲೆಲ್ಲಿ ಮಾಡಿದ್ದಾರೆ ಯಾರಿಗೂ ಗೊತ್ತಿಲ್ಲ. ಮತ್ತೆ ನೀವು ಅಷ್ಟೊಂದು ರಸ್ತೆಗಳಿಗೆ ಡಾಂಬರೀಕರಣ ಮಾಡಿದ್ರೆ ಹಳ್ಳಿಗಳೆಲ್ಲಿ ಬಂದವು? ಪಾಟ್ ಹೋಲ್ಸ್ ಎಲ್ಲಿ ಬಂದವು? ಅದಕ್ಕೆ 33 ಕೋಟಿ ಎಲ್ಲಿಂದ ಖರ್ಚಾಯ್ತು? ಈ ರೀತಿ ಸುಳ್ಳು ಹೇಳಿ ವಂಚನೆ ಮಾಡಿ ಇವತ್ತು ಈ ಸರ್ಕಾರ ಜನರಿಗೆ ವಂಚನೆಯನ್ನು ಇದು ಮಾಡ್ತದೆ. ಆಮೇಲೆ ಗಾರ್ಬೇಜ್ಗೆ ನ್ಯೂ ಸೆಸ್ ಹಾಕಿ, ನ್ಯೂ ಟ್ಯಾಕ್ಸ್ ಅದು ಅಂತ ರೀತಿ ಸೆಸ್ ಹಾಕಿದ್ದಾರೆ. ಅಪಾರ್ಟ್ಮೆಂಟ್ಗಳಲ್ಲಿ ಕಸ ಎತ್ತಬೇಕಾದ್ರೆ ಒಣ ಕಸ, ಹಸಿ ಕಸ ಬೇರ್ಪಡಿಸಿ ತೂಕ ಹಾಕಿ ಕೊಡ್ಬೇಕು ಅವರು. ಆನ್ಲೈನಲ್ಲಿ ಹಾಕಬೇಕು. ಅದರಿಂದಾಗಿ ಕಸ ಈಗ ಕಲೆಕ್ಷನ್ನೇ ಆಗ್ತಾ ಇಲ್ಲ. ಎಲ್ಲಿನೂ ಇವರು ಹೋಗ್ತಿಲ್ಲ. ಬೀದಿಯಲ್ಲಿ ಕಸದ ರಾಶಿ ಬೀಳ್ತಾ ಇದೆ. ಅದು ಪತ್ರಿಕೆಗಳು ನೋಡಿ, ಇವತ್ತೆಲ್ಲ ಪತ್ರಿಕೆಗಳನ್ನು ನೋಡಿದ್ರೆ ಜನರಲ್ ವಿಷಯ ನೋಡಿ, ಕಸ ಸಂಗ್ರಹ ವ್ಯತ್ಯಯಕ್ಕಿಲ್ಲ ದಂಡ. ಆಮೇಲೆ ಈ ಟ್ಯಾಕ್ಸ್ ದುಡ್ಡೇನಾಯ್ತು? ಮತ್ತೆ ಹಸಿ ಒಣ ಕಸ ವಿಂಗಡಣೆ ಕಡ್ಡಾಯದಿಂದ ಕಸದ ಸಮಸ್ಯೆ, ಬೇಕಾದಷ್ಟು ಈ ರೀತಿ ಸಮಸ್ಯೆಗಳು ಇವತ್ತು ಬರ್ತಾವೆ. ಕಸ ನಿರ್ವಹಣೆಗಾಗಿ ಸರಿಯಾಗಿ ಮಾಡದ ಗುತ್ತಿಗೆದಾರರ ವಜಾಕ್ಕೆ ಸೂಚನೆ. ಈ ಆಫೀಸರ್ಗಳು ಬೇರೆ, ಇಲ್ಲಿ ವೇಸ್ಟ್ ದಂಡ. ಇವರು ಇದಕ್ಕೊಂದು ಸಪರೇಟ್ ಡಿಪಾರ್ಟ್ಮೆಂಟೇ ಮಾಡಿದ್ದಾರೆ. ಆಮೇಲೆ ದೊಡ್ಡ ವಿಷಯ ಇಲ್ಲಿ ಏನು ಅಂತಂದ್ರೆ, ಬೆಂಗಳೂರು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಲಿಮಿಟೆಡ್, ಇಲ್ಲಿ ದೊಡ್ಡ ಕಥೆ ಇದೆ. ಏನಂತಂದ್ರೆ, ಕಲೆಕ್ಷನ್ ಅಂಡ್ ಟ್ರಾನ್ಸ್ಪೋರ್ಟೇಷನ್ ಆಫ್ ಸಾಲಿಡ್ ವೇಸ್ಟ್, ಜಿಪಿ, ಅದು 198 ವಾರ್ಡ್ಸ್ ಇದ್ದುವು ಮೊದಲು. ಅಲ್ಲೇನು ಮಾಡಿದ್ರು, 33 ಪ್ಯಾಕೇಜ್ ಮಾಡಿದ್ರು. ಈ ಕಸ ವಿಲೇವಾರಿ ಮಾಡಲಿಕ್ಕೆ ಪ್ಯಾಕೇಜ್ 33 ಮಾಡಿದ್ರು. ಈ ಪ್ಯಾಕೇಜ್ ಅಲ್ಲಿ ಈಗ ಬೆಂಗಳೂರನ್ನ ನೀವು 5 ಭಾಗ ವಿಂಗಡಿಸಿ ಆಯ್ತು. ಆ ಪ್ಯಾಕೇಜು ಕೂಡ 5 ಭಾಗಕ್ಕೆ ಇರಬೇಕಲ್ಲ, ಯಾಕಿಲ್ಲ? ಆಮೇಲೆ ಇದುವರೆಗೂ ಎಸ್ಟಿಮೇಟೆಡ್ ಕಾಸ್ಟ್ ಆಫ್ ಈ ಗಾರ್ಬೇಜ್ ಇದು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ಗೆ ಒಂದು ವರ್ಷಕ್ಕೆ 544 ಕೋಟಿ ಇದೆ. 544 ಕೋಟಿ ಇದೆ. ಇದರಲ್ಲಿ ಟೆಂಡರ್ಗಳು ಈಗ ಹಾಕಿದ್ದಾರೆ. ಈ 33 ಪ್ಯಾಕೇಜ್ಗೆ ಟೆಂಡರ್ ಕರೆದಿದ್ದಾರೆ. ಇದನ್ನ 5 ಭಾಗಗಳಿಗೆ ವಿಂಗಡಿಸಿ ಮಾಡಬೇಕಾಗಿತ್ತು, ಮಾಡಿಲ್ಲ. ಬೆಂಗಳೂರು ಎಲ್ಲಕ್ಕೂ ಒಂದೇ ಮಾಡಿದ್ದಾರೆ.
ಆಮೇಲೆ ಒಂದು ವಿಷಯ ತಿಳಿದಿರಬೇಕು, ಟೆಂಡರ್ ಹಾಕುವಾಗ ಅನೇಕರು ಲೋಯೆಸ್ಟ್ ಆಗ್ತಾರೆ ನಮಗೆ ಸಿಕ್ಲಿ ಅಂತ. ಆದರೆ ಇಲ್ಲೇನು ಮಾಡಿದ್ದಾರೆ, 14% ಹೆಚ್ಚು ಮಾಡಿದ್ದಾರೆ. 14% ಜಾಸ್ತಿ ಮಾಡಿದರೆ ಮಾಡಕ್ಕೆ ಬರೋದಿಲ್ಲ. 5% ಏನಾದರೂ ಜಾಸ್ತಿ ಇದ್ರೆ ಅಲ್ಲಿವರೆಗೆ ತೀರ್ಮಾನ ಇವರು ತಗೊಳ್ಬಹುದು. ಅದನ್ನು ಮೀರಿದರೆ ಟೆಂಡರ್ನ ಕ್ಯಾನ್ಸಲ್ ಮಾಡಿ ರೀಟೆಂಡರ್ ಮಾಡಬೇಕು. ಆದರೆ ಈ ಬೋರ್ಡ್ನವರೇ, ಬೆಂಗಳೂರು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಲಿಮಿಟೆಡ್, ಇವರೇ ಏನು ಮಾಡ್ತಾರೆ, 14% ಹೆಚ್ಚು ಮಾಡಿ ರೆಕಮೆಂಡ್ ಮಾಡ್ತಾರೆ. 14%ಗೆ ರೆಕಮೆಂಡ್ ಮಾಡ್ತಾರೆ. ಮಾಡ್ಲಿಕ್ಕೆ ಬರೋದಿಲ್ಲ, ಆದರೆ ಇವರು ರೆಕಮೆಂಡ್ ಮಾಡ್ತಾರೆ. ಜೊತೆಗೆ ಇಲ್ಲಿ ನೋಡಿ, ಇಲ್ಲಿದೆ, ಮೇಲೆ ಉಲ್ಲೇಖಿಸಿದ ಸರ್ಕಾರ ಸುತ್ತೋಲೆ ಟೆಂಡರ್ ಸ್ವೀಕೃತವಾದ ದರಗಳು ಅಂದಾಜು ಮೊತ್ತಕ್ಕಿಂತ 10% ಹೆಚ್ಚಾಗಿದ್ದಲ್ಲಿ ಅದನ್ನು ಗಣನೀಯ ಹೆಚ್ಚುವರಿ ಟೆಂಡರ್ ಎಂದು ಪರಿಗಣಿಸಲು ಮತ್ತು ಅಂತಹ ಸಂದರ್ಭದಲ್ಲಿ ಎಲ್ಲ ಟೆಂಡರ್ಗಳನ್ನು ರದ್ದುಪಡಿಸಿ ಮರು ಟೆಂಡರ್ ಕರೆಯುವುದು ಪ್ರಥಮ ಆಯ್ಕೆಯಾಗಿರಬೇಕು. ಇದು ಸರ್ಕಾರದ ಆದೇಶ, ಇದೆ ಯುಡಿ ಆದೇಶ. ಇದನ್ನು ಧಿಕ್ಕರಿಸಿ ಇವರು ಮಾಡಿರೋದು. ಸಾರ್ವಜನಿಕ ಸಂಗ್ರಹಣೆ ಅಂದಾಜು ಮೊತ್ತದ ಮೇಲೆ 5% ಹೆಚ್ಚಿನ ಲಾಭಾಂಶವುಳ್ಳ ಟೆಂಡರ್ ಅನ್ನು ಯಾವುದೇ ಕಾರಣಕ್ಕೂ ಅಂಗೀಕರಿಸತಕ್ಕದ್ದಲ್ಲ ಎಂದು ತಿಳಿಯಪಡಿಸಿದೆ. ಇದು ಸರ್ಕಾರ ಆದೇಶ. ಹಿಂಗಿದ್ರು 14% ಇವರು ಯಾಕೆ ಮಾಡ್ತಾರೆ? ಅಂತಂದ್ರೆ ಅವರಿಂದ ಕಿಕ್ ಬ್ಯಾಕ್ ಪಡೆಯಲಿಕ್ಕೆ. ಎಷ್ಟು ಪರ್ಸೆಂಟ್ ಕಿಕ್ ಬ್ಯಾಕು? 15%. ನೇರವಾಗಿ ಕೇಳ್ತಾರೆ 15%. ಇದನ್ನು ನೀವು ಹೆಂಗೆ ಸಾಬೀತುಪಡಿಸಬಹುದು ಅಂತ ಹೇಳ್ತೇನೆ. ಕಾಂಟ್ರಾಕ್ಟರ್ ಇನ್ ಹೈಕೋರ್ಟ್ IAS ಆಫೀಸರ್ ಸೇಡ್ 15% ಕಟ್ ಆರ್ ನೋ ಡೀಲ್. ಇವರು ಕೋರ್ಟ್ಗೆ ಹೋದ್ರು. ಬಾಲಸುಬ್ರಹ್ಮಣ್ಯಂ ಅಂತಕ್ಕಂಥವರು ಪ್ರಧಾನ ಕಾರ್ಯದರ್ಶಿಗಳು ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್. ಅವ್ರು ಹೇಳ್ತಾರೆ, ಡೈರೆಕ್ಟ್ ಆಗಿ UDD ಇವರು ಬಡ್ಜೆಟ್ 3% ಕೊಡಬೇಕು. ಇಲ್ಲಿದೆ BSWML ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್, ಇದು ಇವರಿಗೆ 3% ಕೊಡಬೇಕಂತೆ. ಓಪನ್ ಆಗಿ ದಿ ಆಫೀಸರ್ ಈಸ್ ಆಸ್ಕಿಂಗ್ ದಿ ಬ್ರೈಬ್. 3% ಅವ್ರಿಗೋಗುತ್ತೆ. UDDಗೆ 3% ಕೊಡಬೇಕು, ಗೌರ್ಮೆಂಟ್ಗೆ 9% ಕೊಡಬೇಕು. ಆದ್ರಿಂದ ನೀನು 15% ಕೊಟ್ರೆ ಟೆಂಡರ್ ಮಾಡಿಕೊಡ್ತೀವಿ, ಇಲ್ಲಂತಂದ್ರೆ ಟೆಂಡರ್ ಇದನ್ನ ಕೊಡಕ್ ಬರೋದಿಲ್ಲ ಅಂತೇಳಿ ಹೇಳ್ತಾರೆ. ಇದರಲ್ಲಿ ಯಾರು ಅಂತಂದ್ರೆ ನೇರವಾದ ಹೊಣೆ ಹೊತ್ತಿರ್ತಕ್ಕಂಥವ್ರು. ಅಲ್ಲಿ CEO ಅಂತ ಒಬ್ಬರಿದ್ದಾರೆ, ಕರಿಗೌಡ. ಕರಿಗೌಡರು ಈಸ್ ಆಫೀಸರ್ ಅಂಡ್ ರಿಮೈನಿಂಗ್ ಆಫ್ ಪೊಲಿಟಿಷಿಯನ್. ಇವರು ಯಾರ ಕರುಣೆಯಿಂದ ಅಲ್ಲಿದ್ದಾರೆ? ಈಸ್ ದಿ ಮೇನ್ ಪರ್ಸನ್ ತುಷಾರ್ ಗಿರಿನಾಥ್, ಸೆಕ್ರೆಟರಿ UDD. ಇವರ ಹೆಸರುಗಳನ್ನ ನಾವು ಹೇಳೋದಲ್ಲ. ಈ ಬಾಲಸುಬ್ರಹ್ಮಣ್ಯಂ ನೋಡಿ, ಇಲ್ಲಿ ಕೋರ್ಟ್ಗೆ ಅಫಿಡವಿಟ್ ಅಲ್ಲಿ ಕೊಟ್ಬಿಟ್ಟಿದ್ದಾರೆ, ಪ್ರಮಾಣ ಪತ್ರ ಮಾಡಿ ಕೊಟ್ಬಿಟ್ಟಿದ್ದಾರೆ. ಇವರೇ ನಮ್ಮನ್ನು ಕೇಳಿದ್ದು, ಇವರು ಕೇಳ್ತಾ ಇದ್ದಾರೆ ಅಂತೇಳಿ ನೇರವಾಗಿ ಕೋರ್ಟ್ಗೆ ಹೇಳಿದ್ದಾರೆ. ಇದು ಬೇಕಾದಷ್ಟು ಟ್ವೀಟ್ಗಳು ಬಂದಿದೆ. ಗುತ್ತಿಗೆದಾರರ ಸಂಘದಿಂದ ದೃಢೀಕರಣ ಪತ್ರ ನೋಡಿ, ದೃಢೀಕರಿಸಿ ಕೋರ್ಟ್ಗೆ ಕೊಟ್ಟಿರೋದು ಇದು. ಆಮೇಲೆ ಸಾಕ್ಷ್ಯ ಸಂಗ್ರಹಕ್ಕೆ ಅರ್ಜಿ
ತ್ಯಾಜ್ಯ ಟೆಂಡರ್ ಹೈಕೋರ್ಟ್ಗೆ ಪ್ರಮಾಣ ಪತ್ರ ಸಲ್ಲಿಕೆ ಲಂಚ ಸಾಕ್ಷ್ಯ ಸಂಗ್ರಹಕ್ಕೆ ಅರ್ಜಿ. ಅಲ್ಲಿಂದನೂ ಕೂಡ ಇದಾಗಿದೆ, ಕೋರ್ಟಿಂದನೂ ಕೂಡ. ಇದು ಕೊನೆಗೆ ಎಲ್ಲೋಗ್ತದೆ ನೋಡಿ, 33 ಪ್ಯಾಕೇಜ್ಗಳಾಗ್ತದೆ. ಈ 33 ಪ್ಯಾಕೇಜ್ಗಳಲ್ಲಿ 4